ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರಾವಣ ಮಾಸದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಶ್ರಾವಣ ಮಾಸ ಯಾವಾಗ ಆರಂಭ ಮತ್ತು ಮುಕ್ತಾಯ, ಹಾಗೆ ಶ್ರಾವಣ ಮಾಸದಲ್ಲಿ ವಿಶೇಷ ಹಬ್ಬ ಹರಿದಿನಗಳು ಯಾವಾಗ ಇದೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಈ ಡೇಟ್ಗಳನ್ನೆಲ್ಲನೂ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಆಚರಿಸುವಂತಹ ಹಬ್ಬಗಳು ಯಾವ್ಯಾವುದಿದೆ ಅನ್ನುವಂತಹ ಡೇಟ್ಗಳನ್ನು ಈಗಲೇ ನೀವು ಸೇವ್ ಮಾಡಿ ಇಟ್ಕೊಳ್ಬಹುದು. ನಿಮಗೆ ಇದು ಈಸಿ ಆಗುತ್ತೆ ಅಂತ ಭಾವಿಸಿದ್ದೀನಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೇಣುಜ್ಯೋತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡೋಕ್ಕೆ ಮರಿಬೇಡಿ. ಜೊತೆಗೆ ನಮ್ಮ ಈ ಒಂದು ಚಾನಲ್ ಇನ್ಫೋಸಿಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಈ ಒಂದು ಶ್ರಾವಣ ಮಾಸ ಅನ್ನುವಂಥದ್ದು 5ನೆಯ ತಿಂಗಳು ಆಗಿದೆ. ಈ ಒಂದು ಮಾಸದಲ್ಲಿ ವಿಶೇಷವಾಗಿ ನಾವು ಲಕ್ಷ್ಮಿಯ ಆರಾಧನೆ, ಶಿವನ ಆರಾಧನೆ ಹಾಗೂ ವಿಷ್ಣುವಿನ ಆರಾಧನೆ, ಜೊತೆಗೆ ಗುರುಗಳ ಆರಾಧನೆ, ಆಂಜನೇಯ, ಹೀಗೆ ಎಲ್ಲ ರೀತಿಯ ದೇವರ ಆರಾಧನೆಗಳನ್ನು ಈ ಒಂದು ಮಾಸದಲ್ಲಿ ಮಾಡುತ್ತೇವೆ. ಹಾಗೆ ಈ ವರ್ಷದ ಅಂದರೆ 2024ರಲ್ಲಿ ಶ್ರಾವಣ ಮಾಸವು ಆಗಸ್ಟ್ 5ರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 3ಕ್ಕೆ ಕೊನೆಗೊಳ್ತಾ ಇದೆ. ಸೆಪ್ಟೆಂಬರ್ 3ರಿಂದ ಭಾದ್ರಪದ ಮಾಸ ಆರಂಭ ಆಗ್ತಾ ಇದೆ. ಆಗ ನಮಗೆ ಗಣೇಶ ಚೌತಿ, ಗೌರಿ ಹಬ್ಬ ಎಲ್ಲವೂ ಬರುವಂತಹದ್ದಾಗಿದೆ. ಹಾಗಾದರೆ ಈ ಒಂದು ಶ್ರಾವಣ ಮಾಸದಲ್ಲಿ ಯಾವ ಹಬ್ಬಗಳನ್ನು ನಾವು ಮಾಡಬೇಕಾಗತ್ತೆ, ಯಾವ ದಿನ ಬಂದಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಆಗಸ್ಟ್ 5ರಿಂದ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ. ನೋಡಿ, ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ 4ನೆಯ ತಾರೀಕಿನಂದು ಶ್ರಾವಣ ಅಮಾವಾಸ್ಯೆ ಇದೆ. ಅಂದರೆ ಶ್ರಾವಣ ಅಮಾವಾಸ್ಯೆಯ ದಿನವೇ ನಾವು ಭೀಮನ ಅಮಾವಾಸ್ಯೆ ಸಹ ಮಾಡ್ತಾ ಇದ್ದೇವೆ. ಇದು ಆಗಸ್ಟ್ 4ನೇ ತಾರೀಕಿನಂದು ಬಂದಿದೆ. ಆಗಸ್ಟ್ 4ನೆಯ ತಾರೀಕು ಆದಿತ್ಯವಾರ ಬಂದಿದೆ. ಹಾಗಾಗಿ ಭೀಮನ ಅಮಾವಾಸ್ಯೆ ಯಾವ ಮನೆಯಲ್ಲಿ ಆಚರಿಸ್ತೀರೋ ಆ ಮನೆಯಲ್ಲಿ ನೀವು ಇದಕ್ಕೆ ತಯಾರಿಯನ್ನು ಮಾಡಿಕೊಳ್ಬಹುದು. ಹಾಗೆ 9ನೆಯ ತಾರೀಕಿನಂದು ನಾಗರ ಪಂಚಮಿ ಬಂದಿದೆ. ವಿಶೇಷವಾದಂತಹ ನಾಗರ ಆರಾಧನೆಯನ್ನು ಈ ದಿನ ದೇಶದಾದ್ಯಂತ ಮಾಡ್ತಾ ಇದ್ದೇವೆ. ಹಾಗಾಗಿ ಶುಕ್ರವಾರ ಇದು ಬಂದಿರೋದ್ರಿಂದ ಆ ದಿನ ಲಕ್ಷ್ಮೀ ಪೂಜೆ ಕೂಡ ಇರುತ್ತದೆ. ಅಂದರೆ ಶ್ರಾವಣದ ಮೊದಲನೆಯ ಶುಕ್ರವಾರದ ಪೂಜೆ ಆಗಿರುತ್ತೆ. ಅದೇ ದಿನ ನಾಗರ ಪಂಚಮಿ ಸಹ ಬಂದಿದೆ. ಲಕ್ಷ್ಮೀ ಪೂಜೆಯ ಸಿದ್ಧತೆಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಆ ದಿನ ನಾಗರ ಪಂಚಮಿಯನ್ನು ಯಾರೂ ಕೂಡ ಮರಿಬೇಡಿ. ಆನಂತರ ಕಲ್ಕಿ ಜಯಂತಿ ಆಗಸ್ಟ್ 10ನೇ ತಾರೀಕು ಬಂದಿದೆ. ಈ ಒಂದು ಜಯಂತಿಯನ್ನು ಯಾರೆಲ್ಲ ಆಚರಿಸ್ತೀರ ಅವರು ಕೂಡ ಈ ಒಂದು ಜಯಂತಿಯನ್ನು ಮಾಡ್ಕೊಳ್ಬಹುದು. ಹಾಗೆ 16ನೇ ತಾರೀಕು ಬಹಳ ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು. ಆಗಸ್ಟ್ 16ರಂದು ವರಮಹಾಲಕ್ಷ್ಮಿ ಹಬ್ಬದ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಆಚರಣೆಗಳು ಇದೆ. ಅದು ಯಾವುದಂತ ತಿಳಿಸ್ಕೊಡ್ತೀನಿ. ಆಗಸ್ಟ್ 16 ಶುಕ್ರವಾರದ ದಿನ ಶ್ರಾವಣ ಪುತ್ರದ ಏಕಾದಶಿ ಕೂಡ ಇದೆ. ಆ ದಿನ ಏಕಾದಶಿ ಸಹ ಇದೆ. ಹಾಗೆ ಸಿಂಹ ಸಂಕ್ರಾಂತಿ ಕೂಡ ಇದೆ. ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇದೆ. ಆ ದಿನ ಬಹಳ ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು. ಏಕಾದಶಿ ವ್ರತ ಯಾರೆಲ್ಲ ಆಚರಿಸ್ತಾ ಇದ್ದೀರಾ ಅವರು ಕೂಡ ಮಾಡಬೇಕಾಗತ್ತೆ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾರೆಲ್ಲ ಆಚರಿಸ್ತಿದ್ರ ಆ ಒಂದು ಹಬ್ಬವನ್ನು ಕೂಡ ಮಾಡಬೇಕಾಗತ್ತೆ. ವಿಶೇಷವಾಗಿ ಮಹಿಳೆಯರಿಗೆ ಈ ದಿನ ಅಂದರೆ ಮುತ್ತೈದೆಯರಿಗೆ ವಿಶೇಷವಾದಂತಹ ದಿನವಾಗಿದೆ. ಶ್ರಾವಣ ಮಾಸದಲ್ಲಿ 2ನೆಯ ಶುಕ್ರವಾರ. ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ 16ನೇ ತಾರೀಕಿನಿಂದ ಬಂದಿದೆ. ಆಗಸ್ಟ್ 19ರಂದು ರಕ್ಷಾಬಂಧನ ಇದೆ. ಆ ದಿನ ಹುಣ್ಣಿಮೆ ಇದೆ. ಶ್ರಾವಣ ಹುಣ್ಣಿಮೆ ವ್ರತ, ಹುಣ್ಣಿಮೆಯನ್ನು ಯಾರೆಲ್ಲ ಆಚರಿಸ್ತಿದ್ದೀರಾ ಅವರು ಕೂಡ ಈ ಒಂದು ದಿನವನ್ನು ನೆನಪಿಟ್ಕೊಳ್ಳಿ. ಆಗಸ್ಟ್ 19ರಂದು ನೂಲು ಹುಣ್ಣಿಮೆ, ಅಣ್ಣ ತಂಗಿಯರ ಅಂದರೆ ಸೋದರ ಸೋದರಿಯರ ವಾತ್ಸಲ್ಯಕ್ಕಾಗಿ ಇರುವಂತಹ ಒಂದು ರಕ್ಷಾಬಂಧನವಾಗಿದೆ. ಆ ದಿವಸ ನೂಲು ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಇದಕ್ಕೆ ರಕ್ಷಾಬಂಧನದ ದಿನಾಂಕವನ್ನು ಸಹ ತಿಳಿಸಿದ್ದೇನೆ. ಆಗಸ್ಟ್ 19ನೆಯ ತಾರೀಕಿನಂದು ಬಂದಿದೆ. ಇದು ಸೋಮವಾರ ದಿನ ಬಂದಿದೆ. ಆಗಸ್ಟ್ 22ನೇ ತಾರೀಕಿನಿಂದ ಸಂಕಷ್ಟ ಚತುರ್ಥಿ ಇದೆ. ಗುರುವಾರ ದಿನ ಇದು ಬಂದಿರೋದ್ರಿಂದ ನೀವು ಆ ದಿವಸ ಗುರುಗಳ ಆರಾಧನೆಯನ್ನು ಮಾಡೋದ್ರ ಜೊತೆಗೆ ಸಂಕಷ್ಟ ಚತುರ್ಥಿಯನ್ನು ಕೂಡ ಆಚರಿಸುವವರು ಆಚರಿಸಬಹುದಾಗಿದೆ. ಹಾಗೆ 26ನೇ ತಾರೀಕಿನಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಗೋಕುಲಾಷ್ಟಮಿ ಕೂಡ ಇದೆ. ಇದು ಸೋಮವಾರ ಬಂದಿದೆ. 26ನೇ ತಾರೀಕಿನಂದು ಕೃಷ್ಣ ಜನ್ಮಾಷ್ಟಮಿ ಇರುವುದರಿಂದ ಆ ದಿವಸ ವಿಶೇಷವಾದಂತಹ ಏಕಾದಶಿ ವ್ರತ ಯಾರೆಲ್ಲ ಮಾಡ್ತಾ ಇಲ್ವೋ ಅವರು ಈ ಒಂದು ದಿನ ಉಪವಾಸವನ್ನು ಮಾಡಿ ಶ್ರೀ ಕೃಷ್ಣನ ಪೂಜೆಯನ್ನು ಮಾಡೋದ್ರಿಂದ ವಿಶೇಷವಾದ ಗುರುಗಳ
ಅನುಗ್ರಹ ಸಿಗುತ್ತೆ, ಶ್ರೀಕೃಷ್ಣನ ಅನುಗ್ರಹ ಸಿಗುತ್ತೆ, ರಾಮನ ಅನುಗ್ರಹ ಸಿಗುತ್ತೆ, ಒಂದು ಮಹಾವಿಷ್ಣುವಿನ ಅನುಗ್ರಹ ಸಹ ನಿಮಗೆ ಸಿಗುತ್ತೆ. ಹಾಗೆ 29ನೇ ತಾರೀಕಿನಂದು ಆಗಸ್ಟ್ 29 ಗುರುವಾರದಿಂದು ಅಜ ಏಕಾದಶಿ ಇದೆ. ಮತ್ತು ಏಕಾದಶಿ ನಿಮಗೆ ಸಿಗುವುದು ಆಗಸ್ಟ್ 29ರಂದು. ಯಾರೂ ಕೂಡ ಈ ಒಂದು ಏಕಾದಶಿ ವ್ರತವನ್ನು ಮಾಡ್ತಾ ಇಲ್ವೋ, ಏಕಾದಶಿ ವ್ರತವನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ಸಕಲ ನಮ್ಮ ಜನ್ಮದ ಪಾಪಗಳನ್ನು ಕಳೆಯುವಂತಹ ಒಂದು ವ್ರತ ಅಂತಲೇ ಹೇಳ್ಬೋದು. ಏಕಾದಶಿ ವ್ರತ ತುಂಬ ಕಷ್ಟ, 15 ದಿನಕ್ಕೆ ಬರುತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು. ಖಂಡಿತವಾಗ್ಲೂ ನೀವು ಒಂದು ಸಲ ಇದನ್ನು ಆರಂಭ ಮಾಡಿಕೊಂಡ್ರೆ ನಿಮಗೆ ನಾವು ಬಿಡಲೇಬಾರ್ದು ಅನ್ನುವಂತಹ ಮನೋಸ್ಥಿತಿ ಬರುತ್ತೆ. ಇದನ್ನು ನೀವು ಮಾಡಿ ನೋಡಿ, ಖಂಡಿತವಾಗ್ಲೂ ಇದು ಕಷ್ಟ ಇಲ್ಲ. ಉಪವಾಸ ಯಾರ್ಯಾರಿಗೆ ಇರೋಕ್ಕೆ ಆಗಲ್ಲ ಅನ್ನುವಂಥವ್ರು ಇಲ್ಲಿ ಹಾಲು ಮತ್ತು ಹಣ್ಣು, ನೀರು ಅನ್ನು ಸೇವಿಸ್ಬೋದು ಅನ್ನುವಂಥದ್ದು ಇದೆ. ಇದ್ರ ಬಗ್ಗೆ ನಾನು ಮುಂದೆ ಮಾಹಿತಿಯನ್ನು ಕೊಡ್ತೀನಿ ಏಕಾದಶಿಯ ಬಗ್ಗೆ. ಅಥವಾ ಈಗಾಗಲೇ ಏಕಾದಶಿಯ ಬಗ್ಗೆ ಅನೇಕರು ವಿಡಿಯೋಗಳನ್ನು ಮಾಡಿದರೆ ಅವರ ವಿಡಿಯೋಗಳನ್ನ ಕೂಡ ನೀವು ನೋಡಿಬಿಟ್ಟು ಏಕಾದಶಿ ವ್ರತವನ್ನು ಶುರು ಮಾಡಿಕೊಳ್ಬಹುದು. ವಿಶೇಷವಾಗಿ ನೀವು ಏನಾದರೂ ಏಕಾದಶಿ ವ್ರತವನ್ನು ಶುರು ಮಾಡ್ತಾ ಇದ್ದೀರಿ ಅಂದರೆ ಈ ಶ್ರಾವಣ ಮಾಸ ತುಂಬಾ ಒಂದು ವಿಶೇಷವಾದಂಥದ್ದು. ಈ ಶ್ರಾವಣ ಮಾಸದಲ್ಲಿ ನೀವು ಏಕಾದಶಿ ವ್ರತವನ್ನು ಶುರು ಮಾಡಿಕೊಳ್ಬಹುದು. ಇದರ ಹೊರತಾಗಿ ಮಂಗಳಗೌರಿ ವ್ರತ ಕೂಡ ಮಾಡಬಹುದಾಗಿದೆ. ಇಲ್ಲಿ ನಿಮಗೆ ಮಂಗಳವಾರಗಳು ಯಾವ ದಿನ ಸಿಗುತ್ತೆ ಅಂದರೆ ಆಗಸ್ಟ್ 6ರಂದು ಸಿಗ್ತಾ ಇದೆ, 13ರಂದು ಸಿಗ್ತಾ ಇದೆ, 20ರಂದು ಸಿಗ್ತಾ ಇದೆ, 27ರಂದು ಸಿಗ್ತಾ ಇದೆ. ಜೊತೆಗೆ ಈ ಶ್ರಾವಣ ಮಾಸ ಮುಗಿಯುವಂಥದ್ದು ಸೆಪ್ಟೆಂಬರ್ 2ನೇ ತಾರೀಕಿಗೆ ಸೋಮವಾರ ಮುಗಿತಾ ಇದೆ, ಸೆಪ್ಟೆಂಬರ್ ತಿಂಗಳಿಗೆ. ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.